ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಚಂಗವನಹಳ್ಳಿ. ಸರ್, ಚಂಗವನಹಳ್ಳಿಯಿಂದ ಲೆಕ್ಕೇನಹಳ್ಳಿಯಿಂದ ಚಂಗವನಹಳ್ಳಿಗೆ ಮಿನಿಮಮ್ ಅಂದರೆ 1.5 ಕಿಲೋಮೀಟ್ರ್ ಇದೆ. ಅದು ಮಿನಿಮಮ್ ಅಂದರೆ ಒಂದು 15-20 ವರ್ಷದಿಂದ ರೋಡೇ ಇರಲಿಲ್ಲ. ನಾವೇ ಖುದ್ದು JCB ಹಾಕ್ಕೊಂಡು ಒಂದು ಮಣ್ಣು ರಸ್ತೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟೇ ಪ್ರಯತ್ನ ಪಟ್ಟರು, MLAಗೆ ಹೇಳಿದ್ವಿ, MP ಗೆ ಹೇಳಿದ್ವಿ, ಅದಾದಮೇಲೆ ಗ್ರಾಮ ಪಂಚಾಯತ್ಗೆ ಹೇಳಿದ್ವಿ. ಅವರು ಯಾವುದೇ ಕಾರಣಕ್ಕೂ ನಮಗೆ ರಸ್ತೆ ಮಾಡಿಕೊಡ್ತಾ ಇಲ್ಲ. ಅದರಿಂದ ಪ್ರಸ್ತುತ ಇವಾಗ MLA ಅವರ ಹತ್ರ ಹೋಗಿ ಅವರೂ ಮಾಡ್ತಾಯಿಲ್ಲ. ದಯವಿಟ್ಟು ನಿಮ್ಮ ಪ್ರೆಸ್ ಮುಖಾಂತರ ನೀವು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಇದಕ್ಕೆ ನಮಗೆ ದಯವಿಟ್ಟು ಒಂದು ರಸ್ತೆ ಬೇಕಾಗಿದೆ. ಅದಕ್ಕೆ ನೀವಾದರೂ ಸ್ವಲ್ಪ ಕೈ ಜೋಡಿಸಿ ನಮಗೆ ಲೆಕ್ಕೇನಹಳ್ಳಿಯಿಂದ ಚಂಗವನಹಳ್ಳಿಗೆ 1.5 ಕಿಲೋಮೀಟ್ರ್ ಮಾತ್ರ ಇದೆ. ಅದಕ್ಕೆ ದಯವಿಟ್ಟು ನಿಮ್ಮ ಕಡೆಯಿಂದ ಅದನ್ನು ಸ್ವಲ್ಪ ಇದು ಮಾಡಿ ಧ್ವನಿ ಎತ್ತಿ ಇದು ಮಾಡಿ ನಮ್ಗೆ ರಸ್ತೆ ಬೇಕಾಗಿತ್ತು. ನಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತೀವಿ. ಸರ್, ಮಾಡ್ತೀವಿ ಅಂತಾರೆ ನಿಮ್ಮ ಚಿಂತಾಮಣಿ ತಾಲೂಕು ಮಾಡ್ತೀವಿ, ಹಣ ಇಲ್ಲ ಅಂತ ಹೇಳ್ತಾರೆ. ನಾವು ಈ ಕಡೆ ಹೋದರೆ MLA ಎಲೆಕ್ಷನ್ಗೆ ಈ ಕಡೆ ಶಿಡ್ಲಘಟ್ಟಗೆ ಬರುತ್ತೆ, ನಮ್ಮ ತಾಲೂಕು ಬಂದು ಚಿಂತಾಮಣಿ. ಅದರಿಂದ ನಾವು ಯಾವುದೇ ಕಾರಣಕ್ಕೆ ಏನೂ ಇಲ್ಲ. ನಮ್ಮ ಊರಲ್ಲಿ ಒಂದು ಡ್ರೈನ್ ಇಲ್ಲ, ಒಂದು ರೋಡ್ ಇಲ್ಲ, RCC ಕಾಂಕ್ರೀಟ್ ಇಲ್ಲ, ಭಾಳ ತೊಂದರೆ ಆಗ್ತಾಯಿದೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಕ್ಷೇತ್ರ ಅಂದರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು, ಅವ್ರನ್ನ ಕೇಳಿದಾಗ ಏನಂತ ಅವ್ರು ಏನು ಹೇಳ್ತಾರೆ, ನೀವು MLA ಕೇಳಿ, ನಾವೇನು ಮಾಡೋಕ್ಕಾಗುತ್ತೆ, MLA ಕೇಳಿ ಅಂತ. ನೀವು ಓಟ್ ಆಗಿರೋದು ಅವ್ರಿಗೆ. ತಾಲೂಕು ಬಂದು ಚಿಂತಾಮಣಿ, MLA ಬಂದು ನಮಗೆ ಶಿಡ್ಲಘಟ್ಟ. ಈ ರೀತಿ ಆಗ್ಬಿಟ್ಟಿದೆ. ಅಂತೆ ಅದೇನು ಹೇಳ್ತಾರಲ್ಲ, ಮಗುಗೆ ಎಣ್ಣೆ ಒಂದು ಇದಾಯಿತು, ಆ ಥರ ಇದಾಗ್ಬಿಟ್ಟು ನಮಗೆ ಯಾರು ಇದು ಮಾಡೋಕ್ಕೂ ಆಗ್ತಾಯಿಲ್ಲ. ಯಾರನ್ನೇ ಕೇಳಿದ್ರು ನಮಗೆ ಒಂದು ಕೆಲಸ ಅಂತೂ ಏನೂ ಆಗ್ತಾಯಿಲ್ಲ. ಊರಲ್ಲಿ ಒಂದು RCC ರೋಡ್ ಇಲ್ಲ, ಡ್ರೈನ್ ಇಲ್ಲ, ಏನೂ ಇಲ್ಲ. ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಶಿಡ್ಲಘಟ್ಟ ಶಾಸಕರು ಅಭಿವೃದ್ಧಿಗೆ ಮೊದಲು ಆದ್ಯತೆ ಕೊಡ್ತಾ ಇಲ್ಲ. ನಮಗೆ ಯಾವುದೇ ಕಾರಣಕ್ಕೆ ನಮ್ಗೆ ಕೊಡ್ತಾ ಇಲ್ಲ. ಎಷ್ಟು ಮನವಿ ಮಾಡಿಕೊಂಡ್ರು ನಮ್ಗೆ ಕೊಡ್ತಾ ಇಲ್ಲ. ನಮ್ಮ ಇವರು ಕೇಳಿದ್ರು ಉಸ್ತುವಾರಿಗಳು ಹಂಗೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ. ಆದರೆ ಆ ನಿಟ್ಟಿನಲ್ಲಿ ನಮಗೆ ದಯವಿಟ್ಟು ನಿಮ್ಮ ಕಡೆಯಿಂದ ನಾವು ಏನಾದರೂ ಸಹಾಯ ಮಾಡುತ್ತೇವೆ, ನಿಮ್ಮಲ್ಲಿ ಪ್ರಯಾಣ ಮಾಡ್ಕೊಳ್ತೇವೆ. ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು. ಚಂಗವನಹಳ್ಳಿ ಗ್ರಾಮದಲ್ಲಿ ಒಂದು 65 ಕುಟುಂಬಗಳಿವೆ. ಆ ಲೆಕ್ಕೇನಹಳ್ಳಿಯಿಂದ ಚಂಗವನಹಳ್ಳಿ ಅದಾದ ರೋಡಲ್ಲಿ ಪೋಲ್ನಾಯ್ಕೆ. ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲಿ ಸ್ಪರ್ಧೆ ಮಾಡೋದು? ಕೋರ್ಲ್ಪತ್ತಿಗೆ. ಲೆಕ್ಕೇನಹಳ್ಳಿ, ಚಂಗವನಹಳ್ಳಿ ಎರಡು ಸೇರಿ ಒಂದು ಬೂತ್ ಬರುತ್ತೆ. ಈಗ ನೆಕ್ಸ್ಟು ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಸೊ ಈ ಚುನಾವಣೆಗಳಿಗೆ ಏನಾದರೂ ನಿಮಗೆ ಶಾಸಕರಾಗಲಿ ಅಥವಾ ಇಲ್ಲಿನ ಸ್ಥಳೀಯ ನಾಯಕರಾಗಲಿ ಏನಾದರೂ ಆಶ್ವಾಸನೆ ಏನು ಹೋದ್ರು? ಇವಾಗ ಯಾವುದೂ ಆ ಥರ ಬಂದಿಲ್ಲ.